ಮಂಟಪದಲ್ಲಿ ನಿನ್ನವನಾಗಲೇ ಚಂದಿರ ಹಾಡಿ ಅಮ್ಮನ ಕಾಯಲು. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಜಿವಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಮ್ಯಾರೇಜ್ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರುವಂತ ಆ್ಯಪ್ ಅಂತಂದ್ರೆ ಅಲರ್ಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ಲಿಂಕು ಬೇಕಾಗುತ್ತೆ. ಇದಕ್ಕೆ ನೀವು ಎಡಿಟಿಂಗ್ ಮಾಡ್ಕೋಬೇಕಂತಂದ್ರೆ ಪ್ರಾಜೆಕ್ಟ್ ಲಿಂಕ್ ಬೇಕಂತಂದ್ರೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ವಿಡಿಯೋ ಅನಿಸಿಕೆ ಬಗ್ಗೆ ಯಾವ್ದಾದ್ರು ಒಂದು ಕಮೆಂಟ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ. ಮತ್ತೆ ಈ ವಿಡಿಯೋನ ಆಲ್ಮೋಸ್ಟ್ 1000 ಜನ ವ್ಯೂಸ್ ಆಗೋವರೆಗೂ 1K ವ್ಯೂಸ್ ಆಗೋವರೆಗೂ ಇದಕ್ಕೆ ಈ ಪ್ರಾಜೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದಿಲ್ಲ. ನಿಮ್ಗೆ ಈ ವಿಡಿಯೋ ಬೇಕು ಅಂತಂದ್ರೆ ಆಲ್ಮೋಸ್ಟ್ ಕೆಲವೊಬ್ರು ಜನಗಳಿಗೆ ನಿಮ್ಗೆ ಪರಿಚಯ ಇರೋರಿಗೆ ವಿಡಿಯೋನ ಶೇರ್ ಮಾಡಿ. 1000 ವ್ಯೂಸ್ ಬಂದ್ಮೇಲೆ ಆಟೋಮೆಟಿಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ಒಂದು ವಾರನ ಆಗ್ಬೋದು, ಒಂದು ತಿಂಗಳು ಆಗ್ಬೋದು, ಒಂದು ದಿನದಲ್ಲೇ ಆಗ್ಬೋದು, ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ, ಎಷ್ಟು ಬೇಗ ಶೇರ್ ಮಾಡ್ತೀರಾ ಅಷ್ಟು ಬೇಗ ಈ ಪ್ರಾಜೆಕ್ಟ್ ಲಿಂಕ್ ನಿಮ್ ಕೈ ಸೇರುತ್ತೆ. ಬನ್ನಿ, ಇವಾಗ ಪ್ರಾಜೆಕ್ಟ್ ಲಿಂಕ್ ಸಿಕ್ಕ ಮೇಲೆ ಯಾವ ತರ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಎಲ್ಲಿದೆ ಇವಾಗ ಪರಿವಾರ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಎಡಿಟ್ ಮಾಡೋದು ಅವಶ್ಯಕತೆ ಇಲ್ಲ, ಒಂದ್ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಮದುವೆ ಸಮಾರಂಭ ಪರಿವಾರ, ಅಲ್ಲಿ ಒಂದ್ ಸ್ವಲ್ಪ ಮೇಲ್ಗಡೆದು 2 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಕೋಡ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಕನ್ನಡ ಕೋಡ್ನ. ಅದು ಕನ್ನಡ ಕೋಡ್ ಕನ್ವರ್ಟ್ ಮಾಡ್ಕೋದು ಹೇಗಂತಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸಂಕನ್ನ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದಲು ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ಸೈಡ್ಗೆ ನಿಮ್ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಇವಾಗ ಡೀಟೇಲ್ಸ್ ಏನಂತಂದ್ರೆ ನಿಮ್ಮ ಅಡ್ಡ ಹೆಸರನ್ನ ಹಾಕೊಳ್ಳಿ. ಇವಾಗ ನಮ್ಮ ಅಡ್ಡ ಹೆಸರನ್ನ ಹಾಕೋತಾ ಇದ್ದೀನಿ ನೋಡಿ. ನೋಡಿ, ಡೆಮೋಗೋಸ್ಕರ ನಮ್ಮ ಅಡ್ಡ ಹೆಸರನ್ನ ಹಾಕ್ತಾ ಇದೀನಿ. ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ಕಾಪಿ ಮಾಡ್ಕೊಳ್ಳಿ. ಈ ಕಡೆ ರೈಟ್ ಸೈಡ್ಗೆ ಕೋಡ್ ಬರುತ್ತೆ, ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಮೊದಲು ಇರೋ ವರ್ಡ್ಸ್ ನ ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡ್ಕೊಂಡು ನೀವು ಕಾಪಿ ಮಾಡಿರ್ತೀರಲ್ವಾ, ಅದನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸಾಕ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೆಫ್ಟ್ ಇಂದ ರೈಟ್ ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ನೋಡ್ತಾ ಇದೀರಾ ಅಲ್ಲಿ ಅಡ್ಡ ಹೆಸರು ಚೇಂಜ್ ಆಯ್ತು. ಮತ್ತೆ ಇನ್ನೊಂದು ಗ್ರೂಪ್ 1 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಇರೋದನ್ನ ಹೆಸರನ್ನ, ಇಲ್ಲಿ ಹುಡುಗನ ಹೆಸರು ಇರುತ್ತೆ, ಇಲ್ಲಿ ಇರೋ ಹೆಸರನ್ನ ನೀವು ಡಿಲೀಟ್ ಮಾಡ್ಬೇಕಾಗುತ್ತೆ ನೋಡಿ. ಈ ತರ ಡಿಲೀಟ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ವೆಬ್ಸೈಟ್ ಗೆ ಬಂದ್ಬಿಟ್ಟು ರಿಟರ್ನ್ ಬಂದು ಇಲ್ಲಿ ಹೆಸರನ್ನ ಬರಿಬೇಕಾಗುತ್ತೆ. ನೀವು ನಾನಿಲ್ಲಿ ಬರಿತಾ ಇದ್ದೀನಿ. ಈ ತರ ಬರ್ಕೊಂಡು ಇಲ್ಲಿ ಕೋಡ್ ಕನ್ವರ್ಟ್ ಆಗುತ್ತೆ. ಆ ಕೋಡ್ ನ ನೀವು ಕರೆಕ್ಟ್ ಆಗಿ ಒಂದು ಬಿಡ್ದಂಗೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿನ ಪೇಸ್ಟ್ ಹೊಡೀರಿ. ಪೇಸ್ಟ್ ಹೊಡೆದ್ಬಿಟ್ಟು ಇಲ್ಲಿ ನಿಮ್ಗೆ ಕಲರ್ ಏನಾದ್ರು ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಕಲರ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕಲರ್, ಆ ತರ ಕಲರ್ ನ ನೀವು ಬೇರೆ ಬೇರೆ ಕಲರ್ ನ ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಬೇಕಾಗಿರುವಂತ ಕಲರ್ ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲ ಅಂದ್ರೆ ಅದ್ರ ಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರುವಂತ ಕಲರ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಈ ತರ ಕ್ಲಿಕ್ ಮಾಡ್ಕೊಂಡು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದ್ ಸ್ವಲ್ಪ ಶಾಡೋ ಹಾಕ್ಬೇಕಾಗುತ್ತೆ. ಒಂದ್ ಸ್ವಲ್ಪ ಶಾಡೋ, ಬ್ಲಾಕ್ ಶಾಡೋ ಹಾಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ. ಕೆಳಗಡೆ ಇರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿನು ಇರೋದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಹುಡುಗಿ ಹೆಸರನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಡೆಮೋ ಹುಡುಗಿ ಹೆಸರನ್ನ ಹಾಕ್ತಾ ಇದ್ದೀನಿ. ಡೆಮೋ ಹೆಸರು ಹಾಕೊಂಡು ಕಾಪಿ, ನೀವು ಯಾರ್ದು ವಿಡಿಯೋ ಮಾಡ್ತಾ ಇರ್ತೀರಲ್ವಾ ಅವ್ರದ್ದು ಹೆಸರನ್ನ ಬರ್ಕೊಳ್ಳಿ, ಹುಡುಗಿ ಹೆಸರನ್ನ. ಇಲ್ಲಿ ಬರ್ಕೊಂಡು ರೈಟ್ ಸೈಡಿಗೆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ರಿಟರ್ನ್ ಅಲರ್ಟ್ ಮೋಷನ್ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಆರೆಂಜ್ ಕಲರ್ ಮತ್ತೆ ನಿಮ್ಗೆ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಲರ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ಕ್ಲಿಕ್ ಮಾಡ್ಕೊಂಡು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಶಾಡೋ ಮೇಲೆ ಕ್ಲಿಕ್ ಮಾಡಿದ್ರೆ ಶಾಡೋ ಎನೇಬಲ್ ಆಗುತ್ತೆ. ಇಲ್ಲಿ ನೀವು ಸ್ಟೋಕ್ ಏನಾದ್ರು ಕೊಟ್ಟಬೇಕಿತ್ತು ಅಂತಂದ್ರೆ ಸ್ಟೋಕ್ ನ ಕೊಟ್ಕೋಬಹುದು. ಸ್ಟೋಕ್ ಕೊಟ್ರೆ ಒಂದ್ ಸ್ವಲ್ಪ ಅಷ್ಟೊಂದೇನು ಚೆನ್ನಾಗ್ ಅನ್ಸಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ನೋಡಿ. ನೀವು ಸ್ಟೋಕ್ ಕೊಟ್ಟಂಗಿದ್ರೆ ಕೊಟ್ಕೋಬಹುದು. ನೋಡ್ತಾ ಇದೀರಲ್ಲ ನೋಡಿ,
ಚೆನ್ನಾಗ್ ಅನ್ಸಿದ್ರೆ ಕೊಟ್ಕೊಳ್ಳಿ, ಇಲ್ಲ ಅಂತಂದ್ರೆ ನೋಡಿ ಅಲ್ಲಿ ನೋಡ್ತಾ ಇದ್ರ ಚೆನ್ನಾಗ್ ಅನಿಸ್ತಾ ಇಲ್ಲ, ಕ್ಲಿಕ್ ಮಾಡ್ಕೊಂಡು ಸ್ಟೋಕ್ ನ ತೆಗೀರಿ. ನೋಡಿ ಎರಡಕ್ಕೂ ತೆಗೆದ್ಬಿಡಿ ಸ್ಟೋಕ್ ನ. ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಡಿಸೇಬಲ್ ಮಾಡ್ಕೊಂಬಿಡಿ. ಬ್ಯಾಕ್ ಬನ್ನಿ. ನೋಡಿ ಆ ಹೆಸರನ್ನು ಒಂದ್ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಈ ಕಲರ್ ನ ನಾನು ಒಂದ್ ಸ್ವಲ್ಪ ಬ್ಲೂ ಕಲರ್ ಕೊಟ್ರೇನೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ಇಲ್ಲ ಪಿಂಕ್ ಕೊಟ್ಕೊಳ್ಳಿ ನಡೆಯುತ್ತೆ. ಮಾಡ್ತಾ ಇದೀರಾ? ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡು ಪಿಂಕ್ ಕಲರ್ ನ ಕೊಟ್ಕೊಳ್ಳಿ. ಪಿಂಕ್ ಕಲರ್ ಕೊಟ್ಕೊಂಡು ಮತ್ತೆ ಬಾರ್ಡರ್ನು ಶಾಡೋ ಇದಕ್ಕೆ ಕೊಡ್ಬೇಕಿತ್ತ ಕೊಡಿ, ಇಲ್ಲ ಅಂತಂದ್ರೆ ತೆಗೆದು ಬಿಟ್ಬಿಡಿ. ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ ಶಾಡೋ ತೆಗೆದ್ರೆ. ನೋಡಿ ಬ್ಯಾಕ್ ಬನ್ನಿ. ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್, ನೋಡ್ತಾ ಇದೀರಾ? ಇವಾಗ ಅಡ್ಡ ಹೆಸರಾಯ್ತು, ಹುಡುಗ ಹುಡುಗಿ ಹೆಸರಾಯ್ತು, ಮತ್ತೆ ವಿವಾಹ ಸ್ಥಳದ್ದು ಮತ್ತೆ ವಿವಾಹ ಮುಹೂರ್ತ ಟೈಮಿಂಗ್ ಗಿಮಿಂಗ್ ಎಲ್ಲ ಹಾಕ್ಬೇಕಾಗುತ್ತೆ. ನೀವು ಇಲ್ಲೇ ನೋಡ್ತಾ ಇದ್ರೆ ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿವಾಹ ಸ್ಥಳ ಬರ್ಕೋಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಇವಾಗ ಸದ್ಯಕ್ಕೆ ಇದನ್ನೇ ಕಾಪಿ ಮಾಡ್ಕೊಂತೀನಿ. ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ತರ ಮತ್ತೆ ಶಂಕರ್ನ ವೆಬ್ಸೈಟ್ ಗೆ ಬನ್ನಿ. ನೋಡಿ ಈ ತರ ಏನಾದ್ರೂ ನಿಮ್ಗೆ ಬಂತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನೋಡಿ ಈ ತರ ಬಸವೇಶ್ವರ ಕಲ್ಯಾಣ ಮಂಟಪ ಅಂತ ಬರ್ಕೊತಾ ಇದ್ದೀನಿ. ಕಲ್ಯಾಣ ಮಂಟಪ ಯಾದಗಿರಿ. ನೋಡಿ ಈ ತರ ಬರ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಒಂದೊಂದ್ಸರಿ ಎನೇಬಲ್ ಆಗಿರುತ್ತೆ, ಅದು ಡಿಸೇಬಲ್ ಆಗಿರುತ್ತೆ. ಎನೇಬಲ್ ಮಾಡ್ಕೊಳ್ಳಿ. ಯೂನಿಕ್ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಹೊಡೀರಿ. ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಹೊಡೆದ್ರ ಇಲ್ಲಿ ಸರಳ ಅಂತಿದೆ, ಅದ್ ಮೇಲ್ಗಡೆ ಕಾಪಿ ಆಗಿದೆ, ಡಿಲೀಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡು ಬಸವೇಶ್ವರ ಕಲ್ಯಾಣ ಮಂಟಪ ಯಾದಗಿರಿ ತರ ಹಾಕೊಂಡ್ರ ನೋಡಿ ಇಲ್ಲಿರೋದನ್ನ ಒಂದ್ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಪೇಸ್ ಕೊಟ್ಕೊಂಡ್ರೆ ಒಂದ್ ಸ್ವಲ್ಪ ಸೆಂಟ್ರಿಗೆ ಬರ್ಲಿ. ನೇಮ್ ಯಾದಗಿರಿ ಅಂತ ಇದೆ ನೋಡಿ. ತಾಲೂಕು ಜಿಲ್ಲಾ ಏನಾದ್ರು ನೀವು ಹಾಕೊಂಡಿದ್ರೆ ಹಾಕೋಬಹುದು. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಏನೋ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಕಲರ್ ನ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನೋಡಿ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆನಾ, ಅದ್ರ ಕಲರ್ ವೈಟ್ ಕಲರ್ ಕೊಟ್ಬಿಡೋಣ, ಇಲ್ಲಾಂದ್ರೆ ಬ್ಲಾಕ್ ಕೊಡೋಣ. ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇದೀರಾ? ನೋಡಿ ಈ ತರ ಬ್ಲಾಕ್ ಕೊಡಿ, ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಇದೇ ತರ ಆರೆಂಜ್ ಕಲರ್ ಏನಾದ್ರು ಕೊಟ್ಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬ್ಯಾಕ್ ಬನ್ನಿ, ಆರೆಂಜ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೇಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡೇಟ್ ನ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ ನೀವು. ಇವಾಗ ನೋಡಿ ಇವತ್ತು 12 ಇದೆ, 12 ಅಂತ ಹಾಕೊಳ್ಳಿ. 11ನೇ ತಿಂಗಳು ಅಂತಿದೆ, 11ನೇ ತಿಂಗಳು ಅಂತ ಹಾಕೊಳ್ಳಿ. 2025 ಇತ್ತು, 25 ಹಾಕೊಳ್ಳಿ. ನೀವು ಯಾವ ಡೇಟ್ ಅಲ್ಲಿ ನೋಡ್ತಾ ಇದ್ರೆ, ಯಾವ ವರ್ಷದಲ್ಲಿ ಮಾಡ್ತಾ ಇದ್ರೆ ಆ ವರ್ಷದ್ದು ಡೇಟ್ ನ ಹಾಕೊಳ್ಳಿ. ಇಲ್ಲೊಂದ್ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡು ವಾರ ಯಾವ ವಾರ ಅಂತ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ನೋಡಿ ಬ್ಯಾಕ್ ಬನ್ನಿ. ಮತ್ತೆ ಶಂಕರ್ನ ವೆಬ್ಸೈಟ್ ಗೆ ಬಂದ್ಬಿಟ್ಟು ಕೆಳಗಡೆ ಬಂದು ಯಾವ ವಾರ, ಇವಾಗ ನಾನು ವಾರ ಹಾಕೋತಾ ಇದೀನಿ. ಕೋಡ್ ಬರುತ್ತೆ, ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ನೋಡಿ ಕಾಪಿ ಮಾಡ್ಕೊಂಡು ಇಲ್ಲಿ ಮತ್ತೆ ಬಂದ್ಬಿಟ್ಟು ಪೇಸ್ಟ್ ಹೊಡೀರಿ. ವಾರ ಅಲ್ಲಿ ಬಂದ್ಬಿಡುತ್ತೆ, ಬೆಳಗ್ಗೆ ಸಾಯಂಕಾಲ. ಈಗ ಎಲ್ಲಿಂದ ಎಲ್ಲಿವರೆಗೂ ಅಂತ ಇರುತ್ತೆ, 10:19ರಿಂದ 11:15 ಅಂತ ಹಾಕಿದೀನಿ ನಾನು. ನೀವೇನಾದ್ರು ಚೇಂಜಸ್ ಏನಾದ್ರು ಮಾಡ್ಕೊತಿದ್ರಿ ಅಂತಂದ್ರೆ ಮಾಡ್ಕೊಳ್ಳಿ. ಅಲ್ಲಿ ನೋಡ್ತಾ ಇದೀರಾ, ಚೇಂಜಸ್ ಏನಾದ್ರು ಮಾಡ್ಕೊಂಡಿದ್ರೆ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಹೆಸರಾಯ್ತು ಮತ್ತೆ ಆಲ್ಮೋಸ್ಟ್ ನೇಮ್ ವಿವಾಹ ಸ್ಥಳ ವಿವಾಹ ಮುಹೂರ್ತ ಆಯ್ತು. ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋ ಅಂತಿದ್ರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಫೋಟೋ ನಾನು ತೋರಿಸ್ತಾ ಇಲ್ಲ, ನಿಮ್ಗೆ ಒಂದ್ ಫೋಟೋನ ಮಾತ್ರ ಯಾವ ತರ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಅಷ್ಟೇ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಅಂತಿದೆ ನೋಡಿ, ಆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಬರುತ್ತೆ. ಆ ಫೋಟೋನ ನೀವು ಆಡ್ ಮಾಡ್ಬೇಕಾಗುತ್ತೆ. ಆಡ್ ಮಾಡ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂಗೆ ನೀವು ಸೆಟ್ ಮಾಡ್ಕೊಳ್ಳಿ. ಈ ತರ ಎಲ್ಲಾ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದೇ ತರ ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿರೋ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ.
ರೀಪ್ಲೇಸ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಫೋಟೋನ ಆಡ್ ಮಾಡಿ. ಫೋಟೋ ಆಡ್ ಮಾಡ್ಬಿಟ್ಟು ಈ ತರ ಫೋಟೋ ಎಲ್ಲ ಫೋಟೋನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇರುವಂತ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲಿವರೆಗೂ ನಾನು ಟೆಂಪ್ಲೇಟ್ ಕೊಟ್ಟಿರ್ತೀನಿ 30 ಸೆಕೆಂಡ್ ವರೆಗೂ, ಅಲ್ಲಿವರೆಗೂ ನೀವು ಆಡಿಯೋನ ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಇಡ್ಬೇಕಾಗುತ್ತೆ. ಆಡಿಯೋನ ಕಟ್ ಮಾಡ್ಕೊಳ್ಳಿ, ಟ್ರಿಮ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಇರೋದನ್ನ ಟ್ರಿಮ್ ಆಗುತ್ತೆ ನೋಡಿ. ಈ ತರ ಆಡಿಯೋನ ಕರೆಕ್ಟ್ ಆಗಿ ಸೆಟ್ ಮಾಡಿದ್ಮೇಲೆ ನೋಡ್ತಿದ್ದೀರಲ್ಲ, ಇವಾಗ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಎಲ್ಲ ಟ್ರಿಮ್ ಆದ್ಮೇಲೆ ಕರೆಕ್ಟ್ ಆಗಿ ಸೆಟ್ ಆಗಿದೆಯಲ್ಲ ಅಂತ ನೋಡ್ಕೊಂಡು, ಇದು ಟೆಂಪ್ಲೇಟ್ ಐಡ್ ಆಗಿತ್ತು ಅಂತಂದ್ರೆ ಇನ್ನ ಐಡ್ ಮಾಡ್ಕೊಂಡ್ಬಿಡಿ. ಅವಾಗ ಬ್ಲಾಕ್ ಟೆಂಪ್ಲೇಟ್ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ ತರ ಟೆಂಪ್ಲೇಟ್ ಆಡ್ ಆಗುತ್ತೆ ಬಂದು. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೂಲೆಯಲ್ಲಿ ಐಕಾನ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇದು ನೀವು 1080 ಆಗಿಲ್ಲ ಅಂತಂದ್ರೆ 720 ಮೇಲೆ ಕ್ವಾಲಿಟಿ ಮೇಲೆ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿತ್ತು ಅಂತಂದ್ರೆ ಮತ್ತೆ ಪ್ರಾಜೆಕ್ಟ್ ಲಿಂಕ್ 1000 ವ್ಯೂಸ್ ಬರೋವರೆಗೂ ಇದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪ್ರಾಜೆಕ್ಟ್ ಲಿಂಕ್ ಕೊಡೋದಿಲ್ಲ. 1000 ವ್ಯೂಸ್ ಬಂದ್ಮೇಲೆ ಪ್ರಾಜೆಕ್ಟ್ ಲಿಂಕ್ ಕೊಡ್ತೀನಿ. ನೀವು ಆದಷ್ಟು ಶೇರ್ ಮಾಡಿ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಎಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬಿಟ್ಟು 1000 ವ್ಯೂಸ್ ಬರೋವರೆಗೂ ಶೇರ್ ಮಾಡಿದ್ರಿ ಅಂತಂದ್ರೆ ಆವಾಗ್ಲೇನೆ 1000 ವ್ಯೂಸ್ ಬಂದ ತಕ್ಷಣ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಫುಲ್ ಪ್ರಾಜೆಕ್ಟ್ ಲಿಂಕ್ ಫ್ರೀ ಆಗಿ ಸಿಗುತ್ತೆ. ಯಾವುದೇ ತರಹದ ಪಾಸ್ವರ್ಡ್ ಗಿಸ್ವರ್ಡ್ ಯಾವುದೇ ತರಹದ ತೊಂದರೆಗಳು ಆಗೋದಿಲ್ಲ ಪ್ರಾಜೆಕ್ಟ್ ಲಿಂಕ್ಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಿತರಿಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.